ಇನ್ನು ಪ್ರಧಾನಿ ಮೋದಿಗೆ ಎರಡನೇ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬೇಕು ಅಂತ ಮನವಿ ಮಾಡಿ ಎರಡನೇ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಭಾರತಕ್ಕೆ ಪ್ರಜ್ವಲ್ ರೇವಣ್ಣನನ್ನ ಕರೆತರಬೇಕು ಅಂದ್ರೆ ಅದಕ್ಕೆ ತ್ವರಿತ ಕ್ರಮ ವಹಿಸಬೇಕು. ಪ್ರಜ್ವಲ್ ರೇವಣ್ಣ ಮೇಲೆ ಗಂಭೀರವಾದಂತಹ ಆರೋಪಗಳಿದ್ದು ಇದಕ್ಕಾಗಿ ನಾನು ಮತ್ತೆ ಪತ್ರ ಬರಿತಾ ಇದ್ದೀನಿ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. ನಿಮ್ಮ ಗಮನ ಸೆಳೆಯೋದಕ್ಕೆ ಮತ್ತೆ ಪತ್ರ ಬರೆದಿರೋದಾಗಿ ಸಿಎಂ ಈ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈಗಾಗಲೇ ಒಂದು ಬಾರಿ ಪ್ರಧಾನಿಗೆ ಸಿದ್ದರಾಮಯ್ಯ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರ ಬರೆದಿದ್ರು. ಇದು ಎರಡನೇ ಪತ್ರ. ಇತ್ತ SIT ಇಂದಲೂ ಕೂಡ ವಿದೇಶಾಂಗ ಇಲಾಖೆಗೆ ಪತ್ರ ಹೋಗಿತ್ತು. ಈಗ ಮತ್ತೊಮ್ಮೆ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಪ್ರಜ್ವಲ್ ರೇವಣ್ಣದು ಅದನ್ನು ರದ್ದುಗೊಳಿಸಬೇಕು. ಹಾಗಾದಾಗ ವಿದೇಶದಲ್ಲಿರುವಂತಹ ಆರೋಪಿಯನ್ನ ಕರೆತರೋದು ಸುಲಭ ಆಗುತ್ತೆ. ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಇದಕ್ಕೆ ಮುಂಚೆಯೂ ನಾನು ಒಂದು ಪತ್ರ ಬರೆದಿದ್ದೆ. ಆದರೆ ನಿಮ್ಮ ಗಮನ ಸೆಳೆಯೋ ನಿಟ್ಟಿನಲ್ಲಿ ಈಗ ಮತ್ತೊಂದು ಪತ್ರ ಬರಿತಾ ಇದ್ದೀನಿ ಅಂತ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡನೇ ಪತ್ರವನ್ನು ರವಾನಿಸಿದ್ದಾರೆ. ಅದರಲ್ಲಿ ಅವರು ಉಲ್ಲೇಖ ಮಾಡಿರೋದು ಇದು ನಾನು ನಿಮಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರೀತಾ ಇರೋ ಎರಡನೇ ಪತ್ರ. ಮೊದಲನೇ ಪತ್ರದಲ್ಲೂ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಮನವಿ ಮಾಡಿದ್ದೆ, ಆದರೆ ಇದುವರೆಗೂ ಅದು ಆಗಿಲ್ಲ. ಹೀಗಾಗಿ ಮತ್ತೆ ನಿಮ್ಮ ಗಮನ ಸೆಳೆಯೋ ನಿಟ್ಟಿನಲ್ಲಿ ಈ ಪತ್ರ ಎರಡನೇ ಪತ್ರವನ್ನು ಬರಿತಾ ಇದ್ದೀನಿ ಅಂತ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪತ್ರ ಬರೆದಾಗ್ಲೂ ಕೂಡ ಇದು ಚರ್ಚೆಗೆ ಕಾರಣ ಆಗಿತ್ತು. ಅಂದ್ರೆ ಪ್ರಧಾನಿಯವರಿಗೆ ಪತ್ರ ಬರೆದ ತಕ್ಷಣ ಅದು ಆಗೋದಲ್ಲ, ಅದಕ್ಕೆ ತನ್ನದೇ ಆದ ಪ್ರೊಸೀಜರ್ಗಳಿದೆ ಅಂತ. ಬಟ್ ಈಗ ಎರಡನೇ ಪತ್ರ ಕೂಡ ಬರೆದಿದ್ದಾರೆ. ಏನು ಉದ್ದೇಶ? ಕೇವಲ ರಾಜಕಾರಣ ಅಷ್ಟೇನಾ ಅಥವಾ ಇದರಿಂದ ಏನಾದರೂ ಪ್ರಯೋಜನ ಆಗ್ಬಹುದಾ? ವಿಜಯ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಪತ್ರವನ್ನ ನಾವು ನೋಡಿದ್ರೆ ನಿನ್ನೆ ಅಂದ್ರೆ 22ನೇ ತಾರೀಕು ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಹಿಂದಿನ ಪತ್ರದಲ್ಲಿ ಇಲ್ಲದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಅಂದ್ರೆ ಅವ್ರಿಗೆ ಮನವರಿಕೆ ಮಾಡುವಂತ ನಿಟ್ಟಿನಲ್ಲಿ ಜೊತೆಗೆ ಎಲ್ಲೋ ಒಂದ್ ಕಡೆ ಟಾಂಗ್ ಕೊಡುವಂತ ನಿಟ್ಟಿನಲ್ಲಿ ಪತ್ರ ಬರೆದಿರಬಹುದು ಅನ್ನೋದು ಆ ಒಂದು ಪತ್ರವನ್ನು ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಬರೆದಂತ ಪತ್ರಕ್ಕೆ ಸರಿಯಾದ ರೀತಿಯ ಸಹಕಾರ ಕೊಡಲಿಲ್ಲ, ಹಾಗಾಗಿ ಎರಡನೇ ಬಾರಿ ಈ ಪತ್ರವನ್ನ ಬರಿತಾ ಇದ್ದೀನಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದ ಒಂದು ಡೀಟೇಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಏನು ಪ್ರಕರಣ ದಾಖಲಾಗಿದೆ, ಎಷ್ಟು ಸಿವಿಯರ್ ಆಗಿದೆ, ಎಷ್ಟು ಸೀರಿಯಸ್ ಆಗಿದೆ, ಜೊತೆಗೆ ರಾಜ್ಯದ ಜನರ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರ್ತಾ ಇದೆ, ಜನರು ಶಾಕಿಂಗ್ ನಲ್ಲಿ ಇದ್ದಾರೆ. ಜೊತೆಗೆ ಇದು ಬರೀ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಇಂತಹ ಓರ್ವ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ಅನ್ನ, ಅದು ಕೂಡ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಅಂದ್ರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಬಳಸಿ ಆತ 27ನೇ ತಾರೀಕು ಜರ್ಮನಿಗೆ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಈ ರೀತಿಯ ಪ್ರಕರಣ ದಾಖಲಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕ ನಂತರ ಆತ ಎಸ್ಕೇಪ್ ಆಗಿದ್ದಾನೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರನ್ನ ಬಂಧಿಸುವಂತಹ ಪವರ್ಸ್ ಆಗಿರ್ಬೋದು ಅಥವಾ ಅವ್ರ ಬಗ್ಗೆ ಮಾಹಿತಿ ಪಡೆಯುವಂತಹ ಪವರ್ಸ್ ಆಗಿರ್ಬೋದು ಅಥವಾ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತಹ ಪವರ್ಸ್ ನಿಮ್ಮಲ್ಲಿದೆ ಅಥವಾ ನಿಮ್ಮ ಕೇಂದ್ರ ಸರ್ಕಾರದ ಬಳಿ ಇದೆ. ಹಾಗಾಗಿ ಕಳೆದ ಬಾರಿ ಬರೆದಂತಹ ಪತ್ರಕ್ಕೂ ಕೂಡ ಸರಿಯಾದ ರೀತಿಯ ಒಂದು ಸಮಗ್ರ ಉತ್ತರ ನಮಗೆ ಸಿಗ್ಲಿಲ್ಲ. ಹಾಗಾಗಿ ಈ ಬಾರಿ ನಾನು ಮತ್ತೆ ಈ ಪತ್ರವನ್ನ ಬರಿತಾ ಇದ್ದೇನೆ. ಪಾಸ್ಪೋರ್ಟ್ ಆಕ್ಟ್ ನ ಅಡಿಯಲ್ಲಿ ಅವರ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತಹ ಪವರ್ ಕೇಂದ್ರ ಸರ್ಕಾರಕ್ಕಿದೆ. ಹಾಗಾಗಿ ದಯವಿಟ್ಟು ರದ್ದು ಮಾಡಿ ಕಾನೂನು ಹೋರಾಟಕ್ಕೆ ಅಥವಾ ಕಾನೂನಿನ ಮುಂದೆ ಬಾಗಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಅಲ್ಲಿ ಸ್ಪೆಸಿಫಿಕ್ ಆಗಿ ಅವರು ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಮೊದಲ ಪತ್ರಕ್ಕೆ ಸರಿಯಾದ ರೀತಿಯ ಅಥವಾ ಸಮರ್ಪಕವಾದ ಉತ್ತರವನ್ನ ಕೊಡ್ಲಿಲ್ಲ ಅನ್ನೋ ಒಂದು ಸಿಟ್ಟಾಗಿರ್ಬೋದು ಅಥವಾ ಅಸಮಾಧಾನ ಆಗಿರ್ಬೋದು, ಅದನ್ನ ಎರಡನೇ ಪತ್ರದಲ್ಲಿ ಇಂಡೈರೆಕ್ಟ್ಲಿ ಅವರು ತೋರಿಸ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.